ಇನ್ನು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಮಾವನ ಮನೆ ಮೇಲೆ ಐಟಿ ದಾಳಿ ಕೂಡ ಸಂಪೂರ್ಣಗೊಂಡಿರುವುದು ಸುದೀರ್ಘ 76 ಗಂಟೆಗಳ ಬಳಿಕ ಐಟಿ ದಾಳಿ ಮುಕ್ತಾಯವಾಗಿದೆ. ದಾಖಲೆ ಪರಿಶೀಲನೆಯನ್ನ ಅಂತ್ಯಗೊಳಿಸಿ ಅಧಿಕಾರಿಗಳು ವಾಪಸ್ ಹೊರಟಿದ್ದಾರೆ. ತಿಮ್ಮಯ್ಯ ನಿವಾಸದಲ್ಲಿ ಮಹತ್ವದ ದಾಖಲೆಗಳನ್ನ ಐಟಿ ಇಲಾಖೆ ವಶಕ್ಕೆ ಪಡೆದಿದೆ. ತಿಮ್ಮಯ್ಯ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮಾವ ಒಂದು ಸೂಟ್ ಕೇಸ್, 2 ಬ್ಯಾಗ್ ಹಾಗೆ ಒಂದು ಪ್ರಿಂಟರ್ ಅನ್ನ ಹಾಗೆ ಒಂದು ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಅಲ್ಲಿಂದ ಸಿಗ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಿಂದ ಆಚೆ ಹೊರಡ್ತಾ ಇರುವ ಐಟಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನಂತೂ ತಮ್ಮ ಬಳಿಯಲ್ಲಿ ಇರಿಸಿಕೊಂಡಿದ್ದಾರೆ, ಅಂದ್ರೆ ವಶಕ್ಕೆ ಪಡೆದಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ಸೂಟ್ ಕೇಸ್ಗಳಲ್ಲಿ ಕೆಲವೊಂದಷ್ಟು ದಾಖಲೆ ಪತ್ರಗಳನ್ನ ಹಿಡಿದಿರುವ ಐಟಿ ಅಧಿಕಾರಿಗಳು ಅಲ್ಲಿಂದ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಾಮ. ಸುದೀರ್ಘ 70ಕ್ಕೂ ಹೆಚ್ಚು ಗಂಟೆಗಳ ತನಿಖೆಯನ್ನ ಅಂತೂ ಕೊನೆಗೊಳಿಸಿದ್ದಾರೆ ಐಟಿ ಅಧಿಕಾರಿಗಳು. ಏನೇನೆಲ್ಲ ವಶಕ್ಕೆ ಪಡೆದಿದ್ದಾರೆ ತಿಮ್ಮಯ್ಯ ಅವರ ನಿವಾಸದಿಂದ, ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಖಂಡಿತವಾಗಿ ಸ್ಮಿತಾ, ಕಳೆದ 4 ದಿನಗಳ ಕಾಲ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮೇಲೆ ಮ್ಯಾರಥಾನ್ ತನಿಖೆಯನ್ನು ನಡೆಸಿದಂತಹ ಐಟಿ ಅಧಿಕಾರಿಗಳು ಬರಿ ಕೈಯಲ್ಲಿ ವಾಪಸ್ ಆಗಿಲ್ಲ. ತಮ್ಮ ಜೊತೆಗೆ ಏನಾದ್ರು ತಗೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಆ ದೃಶ್ಯಗಳು ಸಾಕ್ಷಿಯಾಗಿದ್ದಾವೆ. ಈ ಒಂದು ಸತತ ವಿಚಾರಣೆಯನ್ನು ಮುಗಿಸಿದಂತಹ ಐಟಿ ಅಧಿಕಾರಿಗಳು ಇವತ್ತು ವಾಪಸ್ ಆಗಿದ್ದಾರೆ. ಎಲ್ಲ ಅಧಿಕಾರಿಗಳು ಸಹ ಮನೆಯಿಂದ ತೆರಳಿದ್ದಾರೆ. ಮನೆಯಿಂದ ತೆರಳುವಂತಹ ಸಂದರ್ಭದಲ್ಲಿ ಒಂದು ಸೂಟ್ ಕೇಸ್, 2 ಬ್ಯಾಗು ಮತ್ತೆ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ ಹಾಗೆ ಜೊತೆಯಲ್ಲಿ ತಂದಿದ್ದ ಪ್ರಿಂಟರ್ ಅನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಆ ಸೂಟ್ ಕೇಸ್ ನಲ್ಲಿ ಏನಿದೆ ಅಂತೇಳಿ. ಯಾಕಂದ್ರೆ 4 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಮನೆಯವರಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಆ ಮಾಹಿತಿಗಳೆಲ್ಲ ವರದಿಯನ್ನು ಸಹ ತಯಾರಿಸಿಕೊಂಡು ಆ ಒಂದು ಸೂಟ್ ಕೇಸ್ ನಲ್ಲಿ ಇಟ್ಟಿದ್ದಾರೆ. ಮತ್ತೆ ಇದರ ಜೊತೆಗೆ ಸೂಟ್ ಕೇಸ್ನ ಒಳಭಾಗದಲ್ಲಿ 2 ದಿನಗಳ ಹಿಂದೆ ಅಷ್ಟೇ ಡಿಕೆ ಶಿವಕುಮಾರ್ ಅವರ ಬಾಮೈದ ಸತ್ಯನಾರಾಯಣ ಮತ್ತೆ ಅವರ ಪತ್ನಿಯನ್ನ ಕರೆದುಕೊಂಡು ಹೋಗಿ ಬ್ಯಾಂಕ್ ಲಾಕರ್ ನಿಂದ ತಂದಂತಹ ಚಿನ್ನಾಭರಣಗಳಿರ್ಬೋದು ಮತ್ತೆ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದಂತಹ ದಾಖಲೆಗಳು ಇವುಗಳನ್ನು ಸಹ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ತಗೊಂಡು ಹೋಗಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಎಲ್ಲರಲ್ಲೂ ಸಹ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ 4 ದಿನಗಳು ಸಹ ಒಂದು ವಿಚಾರಣೆಯನ್ನ ನಡೆಸಿದ್ರು. ಹಾಗಾಗಿಯೇ ಮಹತ್ವದ ದಾಖಲೆಗಳು ಅದು ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದಂಥದ್ದು ಸಿಕ್ಕಿರಬಹುದು ಅನ್ನೋ ಒಂದು ಮಾತೇನು ಕೇಳಿ ಬರ್ತಾ ಇತ್ತು. ಅದು ಈಗ ನಿಜವಾಗಿದೆ. ಯಾಕಂದ್ರೆ ಖಾಲಿ ಕೈಯಲ್ಲಂತೂ ಐಟಿ ಅಧಿಕಾರಿಗಳು ಹೋಗಿಲ್ಲ, ತಮ್ಮ ಜೊತೆಗೆ ಸಾಕಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಅಧಿಕೃತವಾಗಿ ಈ ಬಗ್ಗೆ ಐಟಿ ಅಧಿಕಾರಿಗಳಾಗಲಿ ಅಥವಾ ಮನೆಯವರಾಗಲಿ ಇದುವರೆಗೂ ಮಾಹಿತಿ ನೀಡಿಲ್ಲ. ಯಾಕಂದ್ರೆ ಅವರು ಬಾಗಿಲನ್ನು ಹಾಕೊಂಡಿದ್ರೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ನಮ್ಮ ಮನೆಯಲ್ಲಿ ಐಟಿ ಅಧಿಕಾರಿಗಳು ಏನು ವಿಚಾರಣೆ ನಡೆಸಿದ್ರು ಅದ್ರ ಬಗ್ಗೆ ಮಾಹಿತಿಯನ್ನು ನಮ್ಮಿಂದ ತೆಗೆದುಕೊಳ್ಳಿ ಮತ್ತೆ ಅವರೇ ಮಾಧ್ಯಮಗಳಿಗೆ ಹೇಳಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರೆ. ಹೀಗಾಗಿ ಇನ್ನೂ ಸಹ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆಯಲ್ಲಿ ಯಾವ ರೀತಿಯಂತ ವಿಚಾರಣೆ ನಡೀತು, ಯಾವ ವಸ್ತುಗಳನ್ನು ವಶಪಡಿಸಿಕೊಂಡು ಸೂಟ್ ಕೇಸ್ನಲ್ಲಿ ತೆಗೆದುಕೊಂಡಾಗಲಾಯಿತು, ಈಗಲೂ ಸಹ ನಿಗೂಢವಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಾಹಿತಿ.